ಆಟಗಾರರಿಗೆ ಬಿಸಿಸಿಐ ಕೆಲ ಕಡ್ಡಾಯ ನಿಯಮಗಳ ಪಾಲನೆಗೆ ಖಡಕ್ ಸೂಚನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಕ್ರಿಕೆಟ್ ದಿಗ್ಗಜರು ಡೊಮೆಸ್ಟಿಕ್ ಪಂದ್ಯಗಳಲ್ಲಾಡೋಕೆ ಮುಂದಾಗಿದ್ದಾರೆ. 13 ವರ್ಷಗಳ ಬಳಿಕ ಕಿಂಗ್ ಕೊಹ್ಲಿ ರಣಜಿ ಟ್ರೋಫಿಯಲ್ಲಿ ಬ್ಯಾಟ್ ಬೀಸಲಿದ್ದಾರೆ. ಶ್ರೀಲಂಕಾ ತಂಡದ ವಿರುದ್ಧದ ಟೆಸ್ಟ್ ಸರಣಿ ಸೋಲು, ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ ಸೋಲು, ಹೀಗೆ ಒಂದರ ಹಿಂದೊಂದು ಆಘಾತ ಅನುಭವಿಸಿದ ಟೀಂ ಇಂಡಿಯಾಗೆ ಬಿಸಿಸಿಐ ಖಡಕ್ ನಿಯಮಗಳ ಪಾಲನೆಗೆ ಸೂಚಿಸಿತ್ತು. ಈ ನಿಯಮಗಳ ಪೈಕಿ ಪ್ರಮುಖವಾಗಿ ಯಾವುದೇ ಆಟಗಾರನಿರಲಿ, ಎಷ್ಟೇ ಅನುಭವಿ ಆಟಗಾರನೇ ಇರಲಿ, ಪ್ರಾದೇಶಿಕ ಪಂದ್ಯಗಳಲ್ಲಿ ಭಾಗವಹಿಸಲೇಬೇಕು. ಆಟಗಾರರ ಪ್ರತಿಭೆಗೆ ಹುರುಪು ನೀಡುವ ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಆಡದೆ ಇರುವವರ ಮೇಲೆ ಕ್ರಮ ಜಾರಿಯಾಗುತ್ತೆ ಅಂತ ಬಿಸಿಸಿಐ ಎಚ್ಚರಿಸಿತ್ತು. ಇದರ ಬೆನ್ನಲ್ಲೇ ಟೀಂ ಇಂಡಿಯಾದ ದಿಗ್ಗಜರಿಬ್ಬರು ಡೊಮೆಸ್ಟಿಕ್ ಕ್ರಿಕೆಟ್ಗೆ ಮರಳಿದ್ದಾರೆ. 13 ವರ್ಷದ ನಂತರ ರಣಜಿಗೆ ಕೊಹ್ಲಿ. ಜನವರಿ 30ಕ್ಕೆ ರೈಲ್ವೇಸ್ ವಿರುದ್ಧ ಆಟ. 10 ವರ್ಷದ ಬಳಿಕ ರೋಹಿತ್ ರಣಜಿ ಆಟ. ಜನವರಿ 23ರಿಂದ ಮುಂಬೈ ಪರ ಅಬ್ಬರ. ಬರೋಬ್ಬರಿ 13 ವರ್ಷಗಳ ಬಳಿಕ ಕ್ರಿಕೆಟ್ ಲೋಕದ ದಿಗ್ಗಜ ಕೊಹ್ಲಿ ರಣಜಿ ಕ್ರಿಕೆಟ್ಗೆ ಮರಳಿದ್ದಾರೆ. ಭಾರತೀಯ ರೈಲ್ವೇಸ್ ವಿರುದ್ಧ ಜನವರಿ 30ರಂದು ವಿರಾಟ್ ಕೊಹ್ಲಿ ಬ್ಯಾಟ್ ಹಿಡಿದು ಅಬ್ಬರಿಸಲಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮುನ್ನ ಕೊಹ್ಲಿಗೆ ಕುತ್ತಿಗೆ ಗಾಯದ ಕಾರಣ ರಣಜಿಯಲ್ಲಿ ಆಡೋದು ಅನುಮಾನ ಎನ್ನಲಾಗಿತ್ತು. ಆದ್ರೆ ಈಗ ಕೊಹ್ಲಿ ರಣಜಿಯಲ್ಲಿ ಆಡಲು ಫಿಟ್ ಇದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ರಣಜಿ ಆಟಕ್ಕೆ ಬರೋಬ್ಬರಿ 10 ವರ್ಷಗಳ ನಂತರ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಜನವರಿ 23ರಿಂದ ಮುಂಬೈ ಮತ್ತು ಜಮ್ಮು ಮತ್ತು ಕಾಶ್ಮೀರ ನಡುವೆ ರಣಜಿ ಟ್ರೋಫಿ ಪಂದ್ಯ ನಡೆಯಲಿದ್ದು ಮುಂಬೈ ಪರ ರೋಹಿತ್ ಬ್ಯಾಟ್ ಬೀಸಲಿದ್ದಾರೆ. ಈ ರಣಜಿ ಪಂದ್ಯಗಳನ್ನಾಡೋ ಮೂಲಕ ಸಾಲು ಸಾಲು ಸೋಲುಕೊಂಡ ಟೀಂ ಇಂಡಿಯಾದ ಆಟಗಾರರ ಕಳಪೆ ಪ್ರದರ್ಶನಕ್ಕೆ ಮದ್ದು ಸಿಗಲಿದೆ. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಆಟಗಾರರು ಫೀಲ್ಡ್ ನಲ್ಲಿ ಮರಳಿ ಫಾರ್ಮ್ ಗಳಿಸೋಕೆ ರಣಜಿ ಪಂದ್ಯಗಳು ಸಹಾಯಕವಾಗಲಿದೆ ಅನ್ನೋ ವಿಶ್ವಾಸದಲ್ಲಿ ಬಿಸಿಸಿಐ ಹಾಗೂ ಅಭಿಮಾನಿಗಳಿದ್ದಾರೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.